ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನ. ಕ್ಷಣ ಕ್ಷಣಕ್ಕೂ ಕೊಲ್ಲಿ ಕದನ ಸಮರಾಂಗಣ ಘನಘೋರ ಆಗ್ತಾ ಇದೆ. ಪ್ರತೀಕಾರದ ಸಂಘರ್ಷದಲ್ಲಿ ಇರಾನ್ ಅಂತಿಮ ಹೋರಾಟವನ್ನ ನಡೆಸ್ತಾ ಇದೆ. ಅಮೆರಿಕ ವಿರುದ್ಧ ಸೇಡಿನ ರಣಕಹಳೆಯನ್ನ ಇರಾನ್ ಮೊಳಗಿಸಿದೆ. ಇರಾನ್ ದಾಳಿಗೆ ಮಧ್ಯಪ್ರಾಚ್ಯದ ಅಮೆರಿಕ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಬುಡಮೇಲಾಗುವಂಥ ಪರಿಸ್ಥಿತಿ. ಈಗ ಅಮೆರಿಕರು ಯಾರೆಲ್ಲ ಇದ್ದಾರೆ ಅಮೆರಿಕನ್ಸು ಅವರನ್ನ ಹುಡುಕಿ ಕೊಲ್ತಾ ಇದೆ ಇರಾನ್. ಅದರ ಜೊತೆಯಲ್ಲಿ ಅಮೆರಿಕಾಗೆ ಸಂಬಂಧಪಟ್ಟಂಥ ಈ ನೆಲೆಗಳಾಗಿರ್ಬೋದು, ಅತ್ಯಂತ ಹೆಚ್ಚು ಜನವಸತಿಯಲ್ಲಿದೆ ಆ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ ಮುಂದೆ ಇರುವಂಥ ಟಾರ್ಗೆಟ್. ಸಾವಿನ ಸಂಖ್ಯೆ ಕೂಡ ಇದೇ ರೀತಿ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಎರಡೂ ಕಡೆಗಳಿಂದಲೂ ಅಮೆರಿಕ ಆಗಿರ್ಬೋದು, ಅದರ ಜೊತೆಯಲ್ಲಿ ಈ ಮಧ್ಯಪ್ರಾಚ್ಯದ ದೇಶಗಳಾಗಿರ್ಬೋದು, ಜೊತೆಗೆ ಇರಾನ್, ಎರಡೂ ಕಡೆಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಮೆರಿಕ ಪರ ಯಾವೆಲ್ಲ ಕೊಲ್ಲಿ ರಾಷ್ಟ್ರಗಳು ನಿಂತಿದೆಯೋ ಆರ್ಥಿಕವಾಗಿ ಬೆನ್ನೆಲುಬು ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನ. ಕ್ಷಣ ಕ್ಷಣಕ್ಕೂ ಕೊಲ್ಲಿ ಕದನ ಸಮರಾಂಗಣ ಘನಘೋರ ಆಗ್ತಾ ಇದೆ. ಪ್ರತೀಕಾರದ ಸಂಘರ್ಷದಲ್ಲಿ ಇರಾನ್ ಅಂತಿಮ ಹೋರಾಟವನ್ನ ನಡೆಸ್ತಾ ಇದೆ. ಅಮೆರಿಕ ವಿರುದ್ಧ ಸೇಡಿನ ರಣಕಹಳೆಯನ್ನ ಇರಾನ್ ಮೊಳಗಿಸಿದೆ. ಇರಾನ್ ದಾಳಿಗೆ ಮಧ್ಯಪ್ರಾಚ್ಯದ ಅಮೆರಿಕ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಬುಡಮೇಲಾಗುವಂಥ ಪರಿಸ್ಥಿತಿ. ಈಗ ಅಮೆರಿಕರು ಯಾರೆಲ್ಲ ಇದ್ದಾರೆ ಅಮೆರಿಕನ್ಸು ಅವರನ್ನ ಹುಡುಕಿ ಕೊಲ್ತಾ ಇದೆ ಇರಾನ್. ಅದರ ಜೊತೆಯಲ್ಲಿ ಅಮೆರಿಕಾಗೆ ಸಂಬಂಧಪಟ್ಟಂಥ ಈ ನೆಲೆಗಳಾಗಿರ್ಬೋದು, ಅತ್ಯಂತ ಹೆಚ್ಚು ಜನವಸತಿಯಲ್ಲಿದೆ ಆ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ ಮುಂದೆ ಇರುವಂಥ ಟಾರ್ಗೆಟ್. ಸಾವಿನ ಸಂಖ್ಯೆ ಕೂಡ ಇದೇ ರೀತಿ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಎರಡೂ ಕಡೆಗಳಿಂದಲೂ ಅಮೆರಿಕ ಆಗಿರ್ಬೋದು, ಅದರ ಜೊತೆಯಲ್ಲಿ ಈ ಮಧ್ಯಪ್ರಾಚ್ಯದ ದೇಶಗಳಾಗಿರ್ಬೋದು, ಜೊತೆಗೆ ಇರಾನ್, ಎರಡೂ ಕಡೆಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಮೆರಿಕ ಪರ ಯಾವೆಲ್ಲ ಕೊಲ್ಲಿ ರಾಷ್ಟ್ರಗಳು ನಿಂತಿದೆಯೋ ಆರ್ಥಿಕವಾಗಿ ಬೆನ್ನೆಲುಬನ್ನ ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನ. ಕ್ಷಣ ಕ್ಷಣಕ್ಕೂ ಕೊಲ್ಲಿ ಕದನ ಸಮರಾಂಗಣ ಘನಘೋರ ಆಗ್ತಾ ಇದೆ. ಪ್ರತೀಕಾರದ ಸಂಘರ್ಷದಲ್ಲಿ ಇರಾನ್ ಅಂತಿಮ ಹೋರಾಟವನ್ನ ನಡೆಸ್ತಾ ಇದೆ. ಅಮೆರಿಕ ವಿರುದ್ಧ ಸೇಡಿನ ರಣಕಹಳೆಯನ್ನ ಇರಾನ್ ಮೊಳಗಿಸಿದೆ. ಇರಾನ್ ದಾಳಿಗೆ ಮಧ್ಯಪ್ರಾಚ್ಯದ ಅಮೆರಿಕ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಬುಡಮೇಲಾಗುವಂಥ ಪರಿಸ್ಥಿತಿ. ಈಗ ಅಮೆರಿಕರು ಯಾರೆಲ್ಲ ಇದ್ದಾರೆ ಅಮೆರಿಕನ್ಸು ಅವರನ್ನ ಹುಡುಕಿ ಕೊಲ್ತಾ ಇದೆ ಇರಾನ್. ಅದರ ಜೊತೆಯಲ್ಲಿ ಅಮೆರಿಕಾಗೆ ಸಂಬಂಧಪಟ್ಟಂಥ ಈ ನೆಲೆಗಳಾಗಿರ್ಬೋದು, ಅತ್ಯಂತ ಹೆಚ್ಚು ಜನವಸತಿಯಲ್ಲಿದೆ ಆ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ ಮುಂದೆ ಇರುವಂಥ ಟಾರ್ಗೆಟ್. ಸಾವಿನ ಸಂಖ್ಯೆ ಕೂಡ ಇದೇ ರೀತಿ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಎರಡೂ ಕಡೆಗಳಿಂದಲೂ ಅಮೆರಿಕ ಆಗಿರ್ಬೋದು, ಅದರ ಜೊತೆಯಲ್ಲಿ ಈ ಮಧ್ಯಪ್ರಾಚ್ಯದ ದೇಶಗಳಾಗಿರ್ಬೋದು, ಜೊತೆಗೆ ಇರಾನ್, ಎರಡೂ ಕಡೆಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಮೆರಿಕ ಪರ ಯಾವೆಲ್ಲ ಕೊಲ್ಲಿ ರಾಷ್ಟ್ರಗಳು ನಿಂತಿದೆಯೋ ಆರ್ಥಿಕವಾಗಿ ಬೆನ್ನೆಲುಬನ್ನ ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನ. ಕ್ಷಣ ಕ್ಷಣಕ್ಕೂ ಕೊಲ್ಲಿ ಕದನ ಸಮರಾಂಗಣ ಘನಘೋರ ಆಗ್ತಾ ಇದೆ. ಪ್ರತೀಕಾರದ ಸಂಘರ್ಷದಲ್ಲಿ ಇರಾನ್ ಅಂತಿಮ ಹೋರಾಟವನ್ನ ನಡೆಸ್ತಾ ಇದೆ. ಅಮೆರಿಕ ವಿರುದ್ಧ ಸೇಡಿನ ರಣಕಹಳೆಯನ್ನ ಇರಾನ್ ಮೊಳಗಿಸಿದೆ. ಇರಾನ್ ದಾಳಿಗೆ ಮಧ್ಯಪ್ರಾಚ್ಯದ ಅಮೆರಿಕ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಬುಡಮೇಲಾಗುವಂಥ ಪರಿಸ್ಥಿತಿ. ಈಗ ಅಮೆರಿಕರು ಯಾರೆಲ್ಲ ಇದ್ದಾರೆ ಅಮೆರಿಕನ್ಸು ಅವರನ್ನ ಹುಡುಕಿ ಕೊಲ್ತಾ ಇದೆ ಇರಾನ್. ಅದರ ಜೊತೆಯಲ್ಲಿ ಅಮೆರಿಕಾಗೆ ಸಂಬಂಧಪಟ್ಟಂಥ ಈ ನೆಲೆಗಳಾಗಿರ್ಬೋದು, ಅತ್ಯಂತ ಹೆಚ್ಚು ಜನವಸತಿಯಲ್ಲಿದೆ ಆ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ ಮುಂದೆ ಇರುವಂಥ ಟಾರ್ಗೆಟ್. ಸಾವಿನ ಸಂಖ್ಯೆ ಕೂಡ ಇದೇ ರೀತಿ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಎರಡೂ ಕಡೆಗಳಿಂದಲೂ ಅಮೆರಿಕ ಆಗಿರ್ಬೋದು, ಅದರ ಜೊತೆಯಲ್ಲಿ ಈ ಮಧ್ಯಪ್ರಾಚ್ಯದ ದೇಶಗಳಾಗಿರ್ಬೋದು, ಜೊತೆಗೆ ಇರಾನ್, ಎರಡೂ ಕಡೆಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಮೆರಿಕ ಪರ ಯಾವೆಲ್ಲ ಕೊಲ್ಲಿ ರಾಷ್ಟ್ರಗಳು ನಿಂತಿದೆಯೋ ಆರ್ಥಿಕವಾಗಿ ಬೆನ್ನೆಲುಬನ್ನ ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನ. ಕ್ಷಣ ಕ್ಷಣಕ್ಕೂ ಕೊಲ್ಲಿ ಕದನ ಸಮರಾಂಗಣ ಘನಘೋರ ಆಗ್ತಾ ಇದೆ. ಪ್ರತೀಕಾರದ ಸಂಘರ್ಷದಲ್ಲಿ ಇರಾನ್ ಅಂತಿಮ ಹೋರಾಟವನ್ನ ನಡೆಸ್ತಾ ಇದೆ. ಅಮೆರಿಕ ವಿರುದ್ಧ ಸೇಡಿನ ರಣಕಹಳೆಯನ್ನ ಇರಾನ್ ಮೊಳಗಿಸಿದೆ. ಇರಾನ್ ದಾಳಿಗೆ ಮಧ್ಯಪ್ರಾಚ್ಯದ ಅಮೆರಿಕ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಬುಡಮೇಲಾಗುವಂಥ ಪರಿಸ್ಥಿತಿ. ಈಗ ಅಮೆರಿಕರು ಯಾರೆಲ್ಲ ಇದ್ದಾರೆ ಅಮೆರಿಕನ್ಸು ಅವರನ್ನ ಹುಡುಕಿ ಕೊಲ್ತಾ ಇದೆ ಇರಾನ್. ಅದರ ಜೊತೆಯಲ್ಲಿ ಅಮೆರಿಕಾಗೆ ಸಂಬಂಧಪಟ್ಟಂಥ ಈ ನೆಲೆಗಳಾಗಿರ್ಬೋದು, ಅತ್ಯಂತ ಹೆಚ್ಚು ಜನವಸತಿಯಲ್ಲಿದೆ ಆ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ ಮುಂದೆ ಇರುವಂಥ ಟಾರ್ಗೆಟ್.
ಸಾವಿನ ಸಂಖ್ಯೆ ಕೂಡ ಇದೇ ರೀತಿ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಎರಡೂ ಕಡೆಗಳಿಂದಲೂ ಅಮೆರಿಕ ಆಗಿರ್ಬೋದು, ಅದರ ಜೊತೆಯಲ್ಲಿ ಈ ಮಧ್ಯಪ್ರಾಚ್ಯದ ದೇಶಗಳಾಗಿರ್ಬೋದು, ಜೊತೆಗೆ ಇರಾನ್, ಎರಡೂ ಕಡೆಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಮೆರಿಕ ಪರ ಯಾವೆಲ್ಲ ಕೊಲ್ಲಿ ರಾಷ್ಟ್ರಗಳು ನಿಂತಿದೆಯೋ ಆರ್ಥಿಕವಾಗಿ ಬೆನ್ನೆಲುಬನ್ನ ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನ, ಕ್ಷಣ ಕ್ಷಣಕ್ಕೂ ಕೊಲ್ಲಿ ಕದನ ಸಮರಾಂಗಣ ಘನಘೋರ ಆಗ್ತಾ ಇದೆ. ಪ್ರತೀಕಾರದ ಸಂಘರ್ಷದಲ್ಲಿ ಇರಾನ್ ಅಂತಿಮ ಹೋರಾಟವನ್ನ ನಡೆಸ್ತಾ ಇದೆ. ಅಮೆರಿಕ ವಿರುದ್ಧ ಸೇಡಿನ ರಣಕಹಳೆಯನ್ನ ಇರಾನ್ ಮೊಳಗಿಸಿದೆ. ಇರಾನ್ ದಾಳಿಗೆ ಮಧ್ಯಪ್ರಾಚ್ಯದ ಅಮೆರಿಕ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಬುಡಮೇಲಾಗುವಂಥ ಪರಿಸ್ಥಿತಿ. ಈಗ ಅಮೆರಿಕರು ಯಾರೆಲ್ಲ ಇದ್ದಾರೆ ಅಮೆರಿಕನ್ಸು, ಅವರನ್ನ ಹುಡುಕಿ ಕೊಲ್ತಾ ಇದೆ ಇರಾನ್. ಅದರ ಜೊತೆಯಲ್ಲಿ ಅಮೆರಿಕಾಗೆ ಸಂಬಂಧಪಟ್ಟಂಥ ಈ ನೆಲೆಗಳಾಗಿರ್ಬೋದು, ಅತ್ಯಂತ ಹೆಚ್ಚು ಜನವಸತಿಯಲ್ಲಿದೆ ಆ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ ಮುಂದೆ ಇರುವಂಥ ಟಾರ್ಗೆಟ್. ಸಾವಿನ ಸಂಖ್ಯೆ ಕೂಡ ಇದೇ ರೀತಿ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಎರಡೂ ಕಡೆಗಳಿಂದಲೂ ಅಮೆರಿಕ ಆಗಿರ್ಬೋದು, ಅದರ ಜೊತೆಯಲ್ಲಿ ಈ ಮಧ್ಯಪ್ರಾಚ್ಯದ ದೇಶಗಳಾಗಿರ್ಬೋದು, ಜೊತೆಗೆ ಇರಾನ್, ಎರಡೂ ಕಡೆಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಮೆರಿಕ ಪರ ಯಾವೆಲ್ಲ ಕೊಲ್ಲಿ ರಾಷ್ಟ್ರಗಳು ನಿಂತಿದೆಯೋ ಆರ್ಥಿಕವಾಗಿ ಬೆನ್ನೆಲುಬನ್ನ ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನ, ಕ್ಷಣ ಕ್ಷಣಕ್ಕೂ ಕೊಲ್ಲಿ ಕದನ ಸಮರಾಂಗಣ ಘನಘೋರ ಆಗ್ತಾ ಇದೆ. ಪ್ರತೀಕಾರದ ಸಂಘರ್ಷದಲ್ಲಿ ಇರಾನ್ ಅಂತಿಮ ಹೋರಾಟವನ್ನ ನಡೆಸ್ತಾ ಇದೆ. ಅಮೆರಿಕ ವಿರುದ್ಧ ಸೇಡಿನ ರಣಕಹಳೆಯನ್ನ ಇರಾನ್ ಮೊಳಗಿಸಿದೆ. ಇರಾನ್ ದಾಳಿಗೆ ಮಧ್ಯಪ್ರಾಚ್ಯದ ಅಮೆರಿಕ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಬುಡಮೇಲಾಗುವಂಥ ಪರಿಸ್ಥಿತಿ. ಈಗ ಅಮೆರಿಕರು ಯಾರೆಲ್ಲ ಇದ್ದಾರೆ ಅಮೆರಿಕನ್ಸು, ಅವರನ್ನ ಹುಡುಕಿ ಕೊಲ್ತಾ ಇದೆ ಇರಾನ್. ಅದರ ಜೊತೆಯಲ್ಲಿ ಅಮೆರಿಕಾಗೆ ಸಂಬಂಧಪಟ್ಟಂಥ ಈ ನೆಲೆಗಳಾಗಿರ್ಬೋದು, ಅತ್ಯಂತ ಹೆಚ್ಚು ಜನವಸತಿಯಲ್ಲಿದೆ ಆ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ ಮುಂದೆ ಇರುವಂಥ ಟಾರ್ಗೆಟ್. ಸಾವಿನ ಸಂಖ್ಯೆ ಕೂಡ ಇದೇ ರೀತಿ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಎರಡೂ ಕಡೆಗಳಿಂದಲೂ ಅಮೆರಿಕ ಆಗಿರ್ಬೋದು, ಅದರ ಜೊತೆಯಲ್ಲಿ ಈ ಮಧ್ಯಪ್ರಾಚ್ಯದ ದೇಶಗಳಾಗಿರ್ಬೋದು, ಜೊತೆಗೆ ಇರಾನ್, ಎರಡೂ ಕಡೆಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಮೆರಿಕ ಪರ ಯಾವೆಲ್ಲ ಕೊಲ್ಲಿ ರಾಷ್ಟ್ರಗಳು ನಿಂತಿದೆಯೋ ಆರ್ಥಿಕವಾಗಿ ಬೆನ್ನೆಲುಬನ್ನ ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನ, ಕ್ಷಣ ಕ್ಷಣಕ್ಕೂ ಕೊಲ್ಲಿ ಕದನ ಸಮರಾಂಗಣ ಘನಘೋರ ಆಗ್ತಾ ಇದೆ. ಪ್ರತೀಕಾರದ ಸಂಘರ್ಷದಲ್ಲಿ ಇರಾನ್ ಅಂತಿಮ ಹೋರಾಟವನ್ನ ನಡೆಸ್ತಾ ಇದೆ. ಅಮೆರಿಕ ವಿರುದ್ಧ ಸೇಡಿನ ರಣಕಹಳೆಯನ್ನ ಇರಾನ್ ಮೊಳಗಿಸಿದೆ. ಇರಾನ್ ದಾಳಿಗೆ ಮಧ್ಯಪ್ರಾಚ್ಯದ ಅಮೆರಿಕ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಬುಡಮೇಲಾಗುವಂಥ ಪರಿಸ್ಥಿತಿ. ಈಗ ಅಮೆರಿಕರು ಯಾರೆಲ್ಲ ಇದ್ದಾರೆ ಅಮೆರಿಕನ್ಸು, ಅವರನ್ನ ಹುಡುಕಿ ಕೊಲ್ತಾ ಇದೆ ಇರಾನ್. ಅದರ ಜೊತೆಯಲ್ಲಿ ಅಮೆರಿಕಾಗೆ ಸಂಬಂಧಪಟ್ಟಂಥ ಈ ನೆಲೆಗಳಾಗಿರ್ಬೋದು, ಅತ್ಯಂತ ಹೆಚ್ಚು ಜನವಸತಿಯಲ್ಲಿದೆ ಆ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ ಮುಂದೆ ಇರುವಂಥ ಟಾರ್ಗೆಟ್. ಸಾವಿನ ಸಂಖ್ಯೆ ಕೂಡ ಇದೇ ರೀತಿ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಎರಡೂ ಕಡೆಗಳಿಂದಲೂ ಅಮೆರಿಕ ಆಗಿರ್ಬೋದು, ಅದರ ಜೊತೆಯಲ್ಲಿ ಈ ಮಧ್ಯಪ್ರಾಚ್ಯದ ದೇಶಗಳಾಗಿರ್ಬೋದು, ಜೊತೆಗೆ ಇರಾನ್, ಎರಡೂ ಕಡೆಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಮೆರಿಕ ಪರ ಯಾವೆಲ್ಲ ಕೊಲ್ಲಿ ರಾಷ್ಟ್ರಗಳು ನಿಂತಿದೆಯೋ ಆರ್ಥಿಕವಾಗಿ ಬೆನ್ನೆಲುಬನ್ನ